ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿಯ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ. ಟಿವಿನ ಡಿಜಿಟಲ್ ವಾಹಿನಿಯ 2024ರ ಆರ್ಥಿಕ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರೂ ಅಷ್ಟೇ ಧನ ಮೂಲಂ ಇದಂ ಜಗತ್. ಈ ಪ್ರಪಂಚವೇ ಧನದಿಂದ, ಹಣದಿಂದ. ಹಣ ಇದ್ದಾಗ ಹೆಣ ಕೂಡ ಎದ್ದು ಕೂತ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಾದೆಗಳಲ್ಲಿ ಎಲ್ಲ ಕೇಳಿದ್ದೀವಿ. ಅದೇ ರೀತಿ 2024ರಲ್ಲಿ ಪ್ರತಿಯೊಬ್ಬರಿಗೂ ಅಷ್ಟೇ ಹಣ ಬೇಕಾಗಿರುತ್ತೆ. ಮನೆ ಕಟ್ಕೊಳ್ಳೋಕ್ಕಾಗ್ಬೋದು, ವಿದ್ಯಾಭ್ಯಾಸಕ್ಕಾಗ್ಬೋದು, ಸಂಸಾರ ನಿರ್ವಹಣೆಗಾಗ್ಬೋದು, ಲೋನು ಕಟ್ಕೊಳ್ಳೋಕ್ಕಾಗ್ಬೋದು, ಪ್ರತಿಯೊಂದಕ್ಕೂ ಸಹ ಹಣ ಬೇಕೇ ಬೇಕು. ಆ ಹಣ ಸಂಪಾದನೆಗೆ ಕೂಲಿಯಿಂದ ದೊಡ್ಡ ಶ್ರೀಮಂತನ ತನಕ, ಮಾಲೀಕನ ತನಕ, ಉದ್ಯಮಿಯ ತನಕ ಎಲ್ಲರೂ ಕೂಡ ನಾವು ಕಾಯ್ತಾ ಇರ್ತಕ್ಕಂಥದ್ದೇ ಆ ಹಣ. ನಮ್ಮ ಯೋಗ ಹೇಗಿದೆ. ಈ 2024ರಲ್ಲಿ ಸಾಲ ಜಾಸ್ತಿ ಆಗುತ್ತಾ, 2024ರಲ್ಲಿ ಆದಾಯ ಜಾಸ್ತಿ ಆಗ್ತಾ ಅಂತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಪಂಚಾಂಗದ ರೀತಿ, ಗ್ರಹಗಳ ಸಂಚಾರದ ರೀತಿ, ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಈ ವರ್ಷ 2024ರಲ್ಲಿ ಕ್ರೋಧಿನಾಮ ಸಂವತ್ಸರದಲ್ಲಿ ರಾಜ ಕುಜನಾಗಿರ್ತಾನೆ, ಶನಿ ಮಂತ್ರಿಯಾಗಿರ್ತಾರೆ. ಹಾಗೆಯೇ ದ್ವಾದಶ ರಾಶಿಗಳ ಆರ್ಥಿಕ ಭವಿಷ್ಯ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳಲ್ಲಿ ಪ್ರಥಮ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಈ ವರ್ಷದ ಆರ್ಥಿಕ ಭವಿಷ್ಯ ಹೇಗಿರುತ್ತೆ, ಇವರಿಗೆ ಸ್ವಲ್ಪ ಹೂಡಿಕೆಯ ಯೋಗ ಬರುತ್ತೆ. ಅಂದರೆ ಇನ್ವೆಸ್ಟ್ ಮಾಡ್ಕೊಳ್ಳೋ ಯೋಗ ಜಾಸ್ತಿ ಬರುತ್ತೆ. ಅದರರ್ಥ ಏನು? ಆದಾಯ ಜಾಸ್ತಿ ಆಗುತ್ತೆ. ಹಾಗೆ ಶನಿದೇವನ ಪೂರ್ಣ ಅನುಗ್ರಹ ಈ ರಾಶಿಯವರಿಗೆ ಇರ್ತಕ್ಕಂಥದ್ದು ಆಗಿದ್ದು, ಈ ರಾಶಿಯವರಿಗೆ ಎಲೆಕ್ಟ್ರಾನಿಕ್ ಮಾರಾಟಗಾರರಾಗ್ಬೋದು, ಹಾಗೆ ಈ ಒಂದು ಏನಾದರೂ ವಸ್ತುಗಳನ್ನು ಖರೀದಿ ಮಾಡ್ಕೊಳ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಭೂಮಿ ತಗೊಳ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಆರ್ಥಿಕ ಯೋಗ ಚೆನ್ನಾಗಿದ್ದಾಗ ಭೂಮಿ ತಗೊಳ್ತೀರಾ, ಹಾಗೆ ಎಲೆಕ್ಟ್ರಾನಿಕ್ ವಸ್ತುಗಳು ತಗೊಳ್ತೀರಾ, ಮನೆ ಕಟ್ಕೊಳ್ತಕ್ಕಂಥ ಯೋಗ. ಮೇ ನಂತರ ಈ ರಾಶಿಯವರಿಗೆ ಬಹಳಷ್ಟು ಸಂಬಳದಲ್ಲಿ ಬಡ್ತಿ ಆಗ್ತಕ್ಕಂಥದ್ದು, ಜಾಸ್ತಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. 12ರ ರಾಹು ನೋಡೋಕೆ ಹೋದಾಗ ಸ್ವಲ್ಪ ಆಸ್ಪತ್ರೆ ಖರ್ಚುಗಳು, ಆದಾಯ ಕೂಡ ಇರುತ್ತೆ, ಖರ್ಚು ಇರುತ್ತೆ, ಆಸ್ಪತ್ರೆ ಖರ್ಚುಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರಿಗೆ ಈ ವರ್ಷದಲ್ಲಿ ಐಷಾರಾಮಿ ಜೀವನ, ವಾಹನ ಯೋಗ ಇದೆ. ವಿವಾಹಾದಿ ಶುಭ ಕಾರ್ಯಗಳಿಗೆ ಹಣ ಖರ್ಚು ಮಾಡ್ತಕ್ಕಂಥ ಯೋಗ ಇದೆ. ದುರಾಲೋಚನೆಗಳು ಬೇಡ, ದೂರಾಲೋಚನೆ ಕೂಡ ಮಾಡ್ಕೋತೀರಾ. ಸ್ವಲ್ಪ ಉಳಿತಾಯ ಮಾಡ್ಕೊಳ್ತಕ್ಕಂಥ ಯೋಗ ಇದೆ. ಮಕ್ಕಳಿಗಾಗಿ ವ್ಯಯ ಮಾಡ್ತಕ್ಕಂಥ ಯೋಗ ಇದೆ. ಭೂಮಿ ಯೋಗ ಇದೆ. ಹಾಗೆಯೇ ಬಜೆಟ್ಗೆ ಅನುಸಾರವಾಗಿ ಈ ರಾಶಿಯವರು ಈ ವರ್ಷದಲ್ಲಿ ಆರ್ಥಿಕವಾಗಿ ಬಹಳಷ್ಟು ಸಬಲತೆಯನ್ನು ಪಡೀತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. 10 ಆದಾಯ ಅಂತ ನಾವು ಹೇಳಿದಾಗ, 10 ಆದಾಯ ಅಂದರೆ ಈ ರಾಶಿಯವರಿಗೆ 3 ಖರ್ಚಿರುತ್ತೆ, 7 ಉಳಿತಾಯ ಇರುತ್ತೆ. ಬಹಳಷ್ಟು ಶುಭ ಆಗುತ್ತೆ. ಓವರಾಲ್ 75% ಈ ರಾಶಿಯವರಿಗೆ ತುಂಬಾ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ಸಂಧ್ಯಾಕಾಲ ದೀಪ ಹಚ್ಚಿದ ಮೇಲೆ ಹಣದ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗೃತಿ, ಹಣ ವಿಲೇವಾರಿ ಬೇಡ ಅಂತ ಹೇಳ್ತಾ ಮಹಾಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ 2024ರ ಆರ್ಥಿಕ ಭವಿಷ್ಯ ಕಾರ್ಯಕ್ರಮದಲ್ಲಿ ವೃಷಭ ರಾಶಿಯ ರಾಶ್ಯಾಧಿಪತಿ ಕೂಡ ಶುಕ್ರ ಆಗಿರ್ತಾನೆ. ಈ ವರ್ಷದಲ್ಲಿ 2024ರಲ್ಲಿ ಇವರ ಆರ್ಥಿಕ ಯೋಗಗಳಲ್ಲಿ ಅವಶ್ಯಕತೆಗಳೆಲ್ಲವೂ ಕೂಡ ಪೂರೈಸುತ್ತೆ. ಅರ್ಧಂಬರ್ಧ ಮನೆ ಕಟ್ಟಿದ್ದೀರಾ, ಅದು ಕಂಪ್ಲೀಟೇ ಆಗುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಪರಿಪೂರ್ಣತೆ ಇರುತ್ತೆ. ಉದ್ಯೋಗದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಉದ್ಯೋಗದಲ್ಲಿ ಏನೋ ಒಂದು ಸ್ಥಾನ ಕೇಳ್ತಾ ಇದ್ದೀರಾ, ಅಥವಾ ಜವಾಬ್ದಾರಿಗಳು ಜಾಸ್ತಿ ಆಗೋದ್ರ ಜೊತೆಗೆ ಸಂಬಳ ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು 11ರ ಆದಾಯ, 11ರಲ್ಲಿರ್ತಕ್ಕಂಥ ಆ ರಾಹು ಏನು ಮಾಡ್ತಾನೆ, ಯಾವಾಗಲೂ ಅಷ್ಟೇ 11ರ ರಾಹು ಆದಾಯವನ್ನು ಏರಿಕೆ ಮಾಡ್ತಾನೆ. ವ್ಯಾಪಾರಸ್ಥರಿಗೂ ಒಳ್ಳೆಯದಾಗುತ್ತೆ, ರೈತರಿಗೂ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರಿಗೆ ಸಂಬಳ ಜಾಸ್ತಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಳೆಯ ಹೂಡಿಕೆಯಿಂದ ಲಾಭ ಬರುತ್ತೆ. ಈಗಾಗಲೇ ಕೂಡಿಟ್ಟಿದ್ದೀರಾ, ಅದು ಕೂಡ ಲಾಭ ಆಗ್ತಕ್ಕಂಥ ಯೋಗ. ರಿಯಲ್ ಎಸ್ಟೇಟ್ ಅವ್ರಿಗೆ ಒಳ್ಳೆಯದಾಗುತ್ತೆ. ಪೂರ್ವಿಕರ ಆಸ್ತಿ ಮಾರಾಟದ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು. ಮೇ ನಂತರ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರುತ್ತೆ. ಹಾಗೆ ಲೇವಾದೇವಿಗಳು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ಮನೆಗೆ ಆದಾಯ ಜಾಸ್ತಿ ಆಗುತ್ತೆ. ಮಡದಿಯಿಂದ ಮನೆಗೆ ಆದಾಯ ಜಾಸ್ತಿ ಆಗ್ತಕ್ಕಂಥ ಯೋಗ ಕೂಡ ಇದ್ದು, ಆಭರಣ ಯೋಗ ಅಂತ ಹೇಳುತ್ತೆ. ಆಭರಣ ತಗೊಳ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ಮಹಿಳೆಯರಿಗೆ, ಯಾವಾಗಲೂ ಅಷ್ಟೇ ಮಹಿಳೆ ಶತ್ರು ಅಂತ ನಾವು ಅಂದ್ಕೋತೀವಿ, ಆದರೆ ಮಹಿಳೆಯರಿಗೆ, ಯಾರು ಕಷ್ಟದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ನೀವು ಕೈಲಾದ ಸಹಾಯ ಮಾಡ್ತಿರೋ, ನಿಮ್ಮ ಮನೆಯಲ್ಲಿ ಇನ್ನೂ ಆರ್ಥಿಕ ಯೋಗ ತುಂಬ ಚೆನ್ನಾಗೂ ಕೂಡ ಬರುತ್ತೆ. ಈ ರಾಶಿಯವರಿಗೆ 10 ಆದಾಯ ಅಂತ ನಾವು ಏನು ಕರಿತೀವಿ, 10 ಆದಾಯ, 10% ನಿಮಗೆ ಆದಾಯ ಇದ್ದರೆ ಖರ್ಚಿನ ಲೆಕ್ಕಾಚಾರ ನೋಡೋಕೆ ಹೋದಾಗ ಕೇವಲ 2% ಇರುತ್ತೆ. 8% ಲಾಭ ಆಗ್ತಕ್ಕಂಥದ್ದು, 85% ಶುಭ ಇರತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ. ಮಿಥುನ ರಾಶಿಯವರಿಗೆ 2024ರ ಆರ್ಥಿಕ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ರಾಶಿಯವರಿಗೆ ಆರಂಭ ತುಂಬ ಚೆನ್ನಾಗಿರುತ್ತೆ. ಯಾವಾಗಿಂದ? ನಮಗೆ ಏಪ್ರಿಲ್,
ಮೇ ಜೂನ್ ತುಂಬ ಚೆನ್ನಾಗಿದೆ. ಎಷ್ಟು ಬೇಕೋ ಅಷ್ಟು ಹಣ ಸಂಪಾದನೆ ಬರುತ್ತೆ, ಆಕಸ್ಮಿಕ ಹಣ ಬರುತ್ತೆ, ಖರ್ಚುಗಳು ಕೂಡ ಕಡಿಮೆ ಇರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಸರ್ಕಾರಿ ನೌಕರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಷೇರು ಅಥವಾ ಎಲ್ಲೋ ಒಂದು ಹೂಡಿಕೆಯಲ್ಲಿ ಲಾಭ ಆಗ್ತಕ್ಕಂಥ ಯೋಗ, ಬ್ಯಾಂಕ್ನಿಂದ ಸಾಲ ಮಂಜೂರಿ ಆಗ್ತಕ್ಕಂಥ ಯೋಗ, ಹಾಗೆ ಗುರುಗ್ರಹ ಮತ್ತು ಶನಿ ದೃಷ್ಟಿ ಇವೆರಡನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಆರ್ಥಿಕ ಲಾಭ ತುಂಬ ಚೆನ್ನಾಗಿದೆ. ಇನ್ನು ಮೇ ಆ ನಂತರ ನೋಡೋಕೆ ಹೋದಾಗ ವ್ಯಾಪಾರದಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ, ಹಣ ಕಳ್ಕೊಳ್ತಕ್ಕಂಥ ಸಾಧ್ಯತೆ, ವಾಹನದಿಂದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ, ಇದು ಕೂಡ ಸ್ವಲ್ಪ ಜಾಗೃತಿಯಾಗಿರಬೇಕು. ವಿದೇಶ ಯೋಗ ಅಂತ ಹೇಳುತ್ತೆ, ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ. ರೈತಾಪಿ ವರ್ಗದವರಿಗೆ ತುಂಬ ಆದಾಯ ಬರ್ತಕ್ಕಂಥ ಸಮಯ ಕೂಡ ವರ್ಷ ಕೂಡ ಮಿಥುನ ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಕ್ಕಿ ಸಂಬಳ ಬರ್ತಕ್ಕಂಥ ಯೋಗ, ಮಹಿಳೆಯರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ತಾ ಇದ್ದರೆ ಆದಾಯ ಜಾಸ್ತಿ ಆಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ಈ ರಾಶಿಯವರಿಗೆ 10 ಆದಾಯ ಅಂತ ಹೇಳಿದಾಗ ಈ ರಾಶಿಯವರಿಗೆ 4 ಖರ್ಚಿರುತ್ತೆ, 6 ಲಾಭ ಇರುತ್ತೆ, 65% ತುಂಬ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಈ ರಾಶಿಯವರಿಗೆ ಆದಾಯ ಜಾಸ್ತಿ ಆಗಬೇಕು ಅಂದರೆ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಆಹಾರ ಆಗ್ಬೋದು, ಪುಸ್ತಕ ಆಗ್ಬೋದು, ದಾನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ 2024 ಆರ್ಥಿಕ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ರಾಶಿಯವರಿಗೆ ಶನಿ ದೃಷ್ಟಿ ಸಂಪತ್ತಿನ ಮೇಲೆ ಬೀಳುತ್ತೆ. ಶನಿ ದೃಷ್ಟಿ ಬಿದ್ದಾಗ ಅದು ನ್ಯಾಯವಾದ ಸಂಪಾದನೆ ರೈಸ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಈ ರಾಶಿಯವರಿಗೆ ಭೂಮಿ ಯೋಗ ಅಂತ ಹೇಳುತ್ತೆ. ಆರ್ಥಿಕ ಯೋಗ ತುಂಬ ಚೆನ್ನಾಗಿದೆ. ಗುರು 10, 11ರಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಹಣ ಬರುತ್ತೆ ಹೋಗುತ್ತೆ. ನಾವೆಲ್ಲರೂ ಕೆಲವರು ಹೇಳ್ತಾ ಇರ್ತಾರೆ, ಸರ್ ತುಂಬ ಬರುತ್ತೆ ಹಣ, ನಿಲ್ಲಲ್ಲ ಸರ್. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಆದಾಯ ಬರುತ್ತೆ, ಖರ್ಚು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಮಕ್ಕಳ ವಿಷಯದಲ್ಲಿ, ವಿವಾಹ ವಿಷಯದಲ್ಲಿ, ಕುಟುಂಬ ವಿಷಯದಲ್ಲಿ, ಮನೆ ಕಟ್ಕೊಳ್ಳೋ ವಿಷಯದಲ್ಲಿ, ವಾಹನ ತಗೊಳ್ಳೋ ವಿಷಯದಲ್ಲಿ ಇವೆಲ್ಲವೂ ಕೂಡ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಈ ರಾಶಿ ಕರ್ಕಾಟಕ ರಾಶಿಯ ಕಮಿಷನ್ ಏಜೆಂಟ್ಸ್, LIC ಏಜೆಂಟ್ ಇರ್ಬೋದು, ಇನ್ನೇನೋ ಒಂದು ಏಜೆಂಟ್ ಇರ್ಬೋದು, ಈ ಏಜೆಂಟ್ಸ್ಗೆ ಈ ವರ್ಷ ತುಂಬ ಒಳ್ಳೆಯದಾಗುತ್ತೆ. ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಮಹಿಳೆಯರಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ, ರೈತರಿಗೆ ಆರ್ಥಿಕ ಲಾಭ, ಮಹಿಳೆಯರಿಗೆ ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಜಾಸ್ತಿ ಆಗ್ತಕ್ಕಂಥ ಯೋಗ ಕೂಡ ಕರ್ಕಾಟಕ ರಾಶಿಯವರಿಗಿರುತ್ತೆ. ಖರ್ಚು ಹಾಗೇನೇ ಇದೆ. ಈ ರಾಶಿಯವರಿಗೆ 10 ಆದಾಯ ಅಂತ ಹೇಳಿದಾಗ 5 ಖರ್ಚಾಗುತ್ತೆ, 5 ಉಳಿಯುತ್ತೆ. ಈ ರಾಶಿಯವರಿಗೆ 54% ಶುಭದ ಫಲಗಳಿರ್ತಕ್ಕಂಥ ಒಂದು ವರ್ಷ ಕೂಡ ಕರ್ಕಾಟಕ ರಾಶಿಯವರಿಗಾಗಿರುತ್ತೆ. ಪ್ರಾಣಿಗಳಿಗೆ, ಪಶು ಪಕ್ಷಿಗಳಿಗೆ, ಅನಾಥರಿಗೆ ಆಹಾರ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ 2024 ಆರ್ಥಿಕ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ರಾಶಿಯವರಿಗೆ ಈ ವರ್ಷ ಖರ್ಚು ಜಾಸ್ತಿ. ಮಕ್ಕಳಿಗಾಗಿ ಖರ್ಚು, ಸ್ಕೂಲ್ಗಾಗಿ ಖರ್ಚು. ಇತ್ತೀಚೆಗೆ ನಮಗೆ ಗೊತ್ತು, ಎಷ್ಟೋ ಒಂದು ಪ್ರೈಮರಿ ಸ್ಕೂಲ್ ಸೇರಿಸ್ಬೇಕು, ಪ್ರೀ ಸ್ಕೂಲ್ಗೆ ಸೇರಿಸ್ಬೇಕು ಅಂದರೆ 2 ಲಕ್ಷ ಬೇಕು. ಆ ಥರದ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು. ವ್ಯಾಪಾರದಲ್ಲಿ ಏರಿಳಿತ ಆಗ್ತಕ್ಕಂಥ ಯೋಗ, ಆರ್ಥಿಕವಾಗಿ ಸ್ವಲ್ಪ ನಷ್ಟ ಆದರೂ ಕೂಡ ಲಾಭ ಆಗ್ತಕ್ಕಂಥ ಯೋಗ. ಇನ್ನು ಈ ರಾಶಿಯವರಿಗೆ 2ರ ಕೇತು ಶನಿಯಿಂದ ಹೂಡಿಕೆ ಆಗುತ್ತೆ. 2 ಎಲ್ಲಿದೆ? ಆ ಒಂದು ವಾಕ್ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಇರ್ತಕ್ಕಂಥ, ಕುಟುಂಬ ಸ್ಥಾನದಲ್ಲಿ ಇರ್ತಕ್ಕಂಥ ಕೇತುವಿನ ವಿಷಯದಲ್ಲಿ ನೋಡೋಕೆ ಹೋದಾಗ ನೀವು ಆ ನಿರ್ಲಕ್ಷ್ಯತನ ಬೇಡ. ನಿಮಗೆ ಅವಕಾಶಗಳಿದೆ, ಸಂಪಾದನೆ ಮಾಡೋಕ್ಕೆ ಪ್ರಯತ್ನ ಪಡಿ, ಅದರಿಂದ ಲಾಭ ಕೂಡ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿವಿಧ ಮೂಲಗಳಿಂದ ಬರುತ್ತೆ. ರಿಯಲ್ ಎಸ್ಟೇಟ್ ಅವ್ರಿಗೆ ಶುಭ ಆಗ್ತಕ್ಕಂಥದ್ದು. ಮಕ್ಕಳಿಗಾಗಿ ಖರ್ಚು ಮಾಡ್ತೀರಾ, ಆದರೂ ಕೂಡ ಅದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಸ್ವಲ್ಪ ಔಷಧಿಗಳಿಗೆ ಖರ್ಚು ಮಾಡ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಶುಭ ಆಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಹೆಚ್ಚು ಹಣ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ನಿವೃತ್ತ ನೌಕರರಿಗೆ ಬರಬೇಕಾಗಿರೋ ಹಳೆ ಬಾಕಿಗಳು ಕೂಡ ವಸೂಲಿ ಆಗುತ್ತೆ. ಈ ರಾಶಿಯವರಿಗೆ 10% ಅಂದರೆ 10 ಆದಾಯ ಅಂತ ತಗೊಂಡಾಗ 3 ಖರ್ಚಿರುತ್ತೆ, 7 ಉಳಿಕೆ ಆಗುತ್ತೆ. 70% ಶುಭ ಇರತಕ್ಕಂಥ ವರ್ಷ ಕೂಡ ಈ ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರಿಗೆ ಬಹುಮುಖ್ಯವಾಗಿ ನೋಡೋಕೆ ಹೋದಾಗ ಈ ಸಿಂಹ ರಾಶಿಯವರಿಗೆ ಯಾರು ರೋಗಿಗಳಿರ್ತಾರೆ ಅವರಿಗೆ ಆಹಾರ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 2024 ಆರ್ಥಿಕ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾವು ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಆರ್ಥಿಕವಾಗಿ ಲಾಭ ಇರುತ್ತೆ. ಊಹಿಸದೆ ಆಕಸ್ಮಿಕ ಧನ ಪ್ರಾಪ್ತಿ, ಆಕಸ್ಮಿಕ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಸಂಬಳದಲ್ಲಿ ಬಡ್ತಿ ಸಿಗ್ತಕ್ಕಂಥ ಯೋಗ. IT ವಿಷಯದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ. IT ಇದೇನೋ ಇನ್ಕಮ್ ಟ್ಯಾಕ್ಸ್ಗಳು ಅವು ಇವು ಬರ್ತಾರಲ್ಲ, ಅದರ ವಿಷಯದಲ್ಲಿ ಕನ್ಯಾ ರಾಶಿಯವರು ಸ್ವಲ್ಪ ಜಾಗೃತಿಯಾಗಿರಬೇಕು. ಹಾಗೆಯೇ ಅರಿವು, ಹಣಕಾಸಿನ ಅರಿವು ಆಕಸ್ಮಿಕವಾಗಿ ಬಂದುಬಿಡುತ್ತೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಒಂದು 3 ದಿವಸದಿಂದ ವ್ಯಾಪಾರನೇ ಇಲ್ಲಪ್ಪ, 4ನೇ ದಿವಸ ತುಂಬ ಹಣ ಬಂದುಬಿಡುತ್ತೆ. ಆ ರೀತಿಯ ಲಕ್ಷಣಗಳಿರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾಸಂಸ್ಥೆ
ಸಂಸ್ಥೆಗಳು ನಡೆಸೋರಿಗೆ, ಹಾಗೆ ಈ ಒಂದು ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಮಹಿಳೆಯರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ವಿದೇಶ ಯೋಗದ ಲಭ್ಯ ಅಂತ ಹೇಳುತ್ತೆ. ಸಂಸ್ಥೆಗಳಿಗೆ ಆದಾಯ ಜಾಸ್ತಿ ಆಗುತ್ತೆ. ಹೆಂಡತಿ ಗಂಡ ಇಬ್ಬರಲ್ಲೊಬ್ಬರಿಗೂ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಮಗಳಿಂದ ಮನೆಯಲ್ಲಿ ಆದಾಯ ಕೂಡ ಜಾಸ್ತಿ ಆಗೋದು, ಮಗಳ ಸಂಬಳದಲ್ಲಿ ಜಾಸ್ತಿ ಆಗೋದು. ಆಮೇಲೆ ವಿವಾಹ ಯೋಗ ಕೂಡ ಕೂಡಿ ಬರ್ತಕ್ಕಂಥದ್ದು, ಮನೆ ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. 10 ಆದಾಯ ಅಂತ ಹೇಳಿದಾಗ ಈ ರಾಶಿಯವರಿಗೆ 2 ಖರ್ಚಿರುತ್ತೆ, 8 ಉಳಿಕೆ ಇರುತ್ತೆ, 45% ಶುಭ ಇರತಕ್ಕಂಥ ಯೋಗ. ಗುರುಬಲ ಬೇರೆ ಬರ್ತಾ ಇದೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ 2024 ಆರ್ಥಿಕ ಭವಿಷ್ಯ ಕಾರ್ಯಕ್ರಮದಲ್ಲಿ ನೋಡೋಕೆ ಹೋದಾಗ 7ರ ಗುರು, ನಿರ್ಧಾರಗಳು ಜಾಗ್ರತೆ, ಸುಮ್ಮನೆ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಆರ್ಥಿಕವಾಗಿ ತುಂಬ ಚೆನ್ನಾಗಿರುತ್ತೆ. ಪ್ರಮೋಷನ್ ಸಿಗ್ತಕ್ಕಂಥದ್ದು, ಸ್ನೇಹಿತರಿಂದ ಸಹಾಯ ಸಿಗ್ತಕ್ಕಂಥದ್ದು, ಅಪರಿಚಿತರ ಸಹಾಯ ಸಿಗ್ತಕ್ಕಂಥದ್ದು, ಹಳೆ ಮನೆ ತೊಗೊಳಕ್ಕೆ ಹೋಗ್ತೀರಾ, ಒಂದು ಮನೆ ಕೊಂಡ್ಕೊಳ್ಳೋಕೆ ಹೋಗ್ತೀರಾ, ಹೂಡಿಕೆಯಿಂದ ಒಳ್ಳೆಯದಾಗುತ್ತೆ. ಆಭರಣ ಯೋಗ, ವಾಹನ ಯೋಗ, ಕಾಂಟ್ರಾಕ್ಟ್ದಾರರಿಗೆ ಸರ್ಕಾರದ ಬಿಲ್ಲುಗಳು ಪಾವತಿ ಆಗ್ತಕ್ಕಂಥದ್ದು, ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ತಂದೆ ತಾಯಿಗಳ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ. ಇನ್ಶೂರೆನ್ಸ್ ಕ್ಲೈಮ್ ಕೂಡ ಆಗುತ್ತೆ. ಎಲ್ಲೋ ಒಂದು ಕಡೆ ಅವ್ರಿಗೆ ಆರೋಗ್ಯ ಕೆಟ್ಟಿದೆ, ನಿಮ್ಮದು ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಅದು ಕ್ಲೈಮ್ ಕೂಡ ಆಗುತ್ತೆ. ಹಾಗೆ ಬೋರ್ವೆಲ್ಲು ಅಥವಾ ನೀರು ಹಾಕಿಸ್ಬೇಕು, ಭೂಮಿಗೆ ಹಣ ಖರ್ಚು ಮಾಡ್ತಕ್ಕಂಥ ಸಾಧ್ಯತೆ ಕೂಡ ರೈತಾಪಿ ವರ್ಗದವ್ರಿಗಿರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಹಳೆಯ ಒಡವೆಗಳನ್ನು ಕೂಡ ಬಿಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಇರುತ್ತೆ. 10 ಆದಾಯ ಅಂತ ಹೇಳಿದಾಗ ಈ ರಾಶಿಯವರಿಗೆ 1 ಖರ್ಚಿರುತ್ತೆ, 9 ಉಳಿಕೆ ಇರುತ್ತೆ. 90% ಶುಭ ಇರತಕ್ಕಂಥ ವರ್ಷ ಕೂಡ ತುಲಾರಾಶಿಯವರಿಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ 2024 ಆರ್ಥಿಕ ಭವಿಷ್ಯ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ಅದೃಷ್ಟ. ಹೆಂಗೆ ನಡ್ಕೋತೀರಾ ಹಂಗೆ ಪಡ್ಕೋತೀರಾ. ಆಕಸ್ಮಿಕ ಧನಲಾಭ, ರಿಯಲ್ ಎಸ್ಟೇಟಿಂದ ಒಳ್ಳೆಯದಾಗುತ್ತೆ. ಪೂರ್ವಿಕರ ಆಸ್ತಿ, ಅಣ್ಣ ತಮ್ಮಂದ್ರೆ ಜಗಳ ಆಡ್ತಾ ಇರ್ತೀರ, 2024ರಲ್ಲಿ ಅದು ಡಿವೈಡ್ ಆಗುತ್ತೆ, ವಿಭಾಗ ಆಗುತ್ತೆ. ಕೋರ್ಟಿನಿಂದ ಒಂದು ಒಳ್ಳೆಯ ಸುದ್ದಿ ಸಿಗುತ್ತೆ. ಗುರು ಮೇಷ ಮತ್ತು ವೃಷಭದಲ್ಲಿ ಸಂಚಾರದಿಂದ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ಸಾಲದಿಂದ ಮುಕ್ತಿ ಆಗ್ತಕ್ಕಂಥದ್ದು, ಹಳೆ ಸಾಲ ತೀರಿಸ್ತಕ್ಕಂಥದ್ದು, ಬಡ್ಡಿ ಕಟ್ಟೋದು ಕಡಿಮೆ ಮಾಡ್ಕೊಳ್ಳೋದು, ವಾಹನ ಯಾವುದೋ ಹಳೆಯ ವಾಹನಗಳನ್ನು ವಿಲೇವಾರಿ ಮಾಡ್ತೀರಾ. ಹಾಗೆ ನಿರೀಕ್ಷೆಗಿಂತ ಹೆಚ್ಚು ಆದಾಯ ಬರ್ತಕ್ಕಂಥದ್ದು, ಮಹಿಳೆಯರಿಗೆ ಆಸೆ ಆಕಾಂಕ್ಷೆ ಈಡೇರ್ತಕ್ಕಂಥದ್ದು, ಮಹಿಳೆಯರಿಗೆ ಆಭರಣ ಯೋಗ ಇರ್ತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಹಾಗೆ ಮಕ್ಕಳ ಆದಾಯದಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗೆಯೇ ಕೇತುವನ್ನು ಗಮನಿಸಿ ನಾವು ವೃಶ್ಚಿಕ ರಾಶಿಯಲ್ಲಿ ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಸ್ವಲ್ಪ ಖರ್ಚು ಕೂಡ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಮಹಿಳೆಯರಿಗೂ ಒಳ್ಳೆಯದಾಗುತ್ತೆ. ಈ ರಾಶಿಯವರಿಗೆ 10 ಆದಾಯ ಅಂತ ಹೇಳಿದಾಗ ಈ ರಾಶಿಯವರಿಗೆ 4 ಖರ್ಚಿರುತ್ತೆ, 6 ಉಳಿಕೆ ಇರುತ್ತೆ, 80% ಚೆನ್ನಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರು ಗೋ ಪೂಜೆ, ಗೋವಿನ ಸೇವೆ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯ 2024 ಆರ್ಥಿಕ ಭವಿಷ್ಯ ಕಾರ್ಯಕ್ರಮದಲ್ಲಿ ನೋಡೋಕೆ ಹೋದಾಗ ಇವರಿಗೆ ಆರ್ಥಿಕ ಯೋಗ ಇರುತ್ತೆ, ಆದರೆ ಸಕ್ರಮವಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ. ಯಾರೋ ಮಾತು ಕೇಳಿ ಹಣ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. 3ರ ಶನಿ ಧನ ಲಾಭ ಅಂತ ಹೇಳುತ್ತೆ, ಉಳಿತಾಯ ಇರುತ್ತೆ, ಆದಾಯ ಜಾಸ್ತಿ ಆಗುತ್ತೆ. ಗುರು ಸಂಚಾರದಿಂದ ಆದಾಯದಲ್ಲಿ ಏರಿಕೆ ಆಗುತ್ತೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ, ದೇವತಾ ಕಾರ್ಯಗಳಿಗೆ ಹಣ ಖರ್ಚು ಮಾಡ್ತೀರಾ. ರೈತಾಪಿ ವರ್ಗದವ್ರಿಗೆ ಶುಭ ಆಗುತ್ತೆ. ಹೊಸ ಸಂಸ್ಥೆ ಮಾಡ್ಕೊಳ್ಳೋಕೆ ಹೋಗ್ತೀರಾ, ಪಾಲುದಾರಿಕೆಯಿಂದ ಶುಭ ಆಗುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಆದಾಯ ಜಾಸ್ತಿ ಆಗುತ್ತೆ. 10 ಖರ್ಚಿದೆ ಅಂತ ಹೇಳಿದ್ರೆ 10 ನಿಮಗೆ ಆದಾಯ ಅಂದರೆ 3 ಖರ್ಚಿರುತ್ತೆ, 75% ಶುಭ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ 2024 ಆರ್ಥಿಕ ರಾಶಿಫಲ ಕಾರ್ಯಕ್ರಮದಲ್ಲಿ ನೋಡೋಕೆ ಹೋದಾಗ ಈ ಮಕರ ರಾಶಿಯವರಿಗೆ 2ನೇ ಮನೆಯಲ್ಲಿ ರಾಶಿ ಅಧಿಪತಿ ಇರ್ತಾನೆ. ವಾಕ್ಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನದಲ್ಲಿ 2ನೇ ಮನೆಯಲ್ಲಿ ರಾಶಿ ಅಧಿಪತಿ ಇರ್ತಾನೆ. ಉಳಿತಾಯ ಜಾಸ್ತಿ ಆಗುತ್ತೆ, ಆದಾಯ ಜಾಸ್ತಿ ಇರುತ್ತೆ. ಸಾಮೂಹಿಕವಾಗಿ ಮನೆಯವರೆಲ್ಲರೂ ಸಂಪಾದನೆ ಮಾಡಿ ಹಣ ಕೂಡಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರ್ಥಿಕ ಸದೃಢತೆ ಅಂತ ಹೇಳುತ್ತೆ. ಮನೆ ತೊಗೊಳ್ತಕ್ಕಂಥದ್ದು, ಸೈಟ್ ತೊಗೊಳ್ತಕ್ಕಂಥದ್ದು, ಆಸ್ತಿ ಮಾಡ್ತಕ್ಕಂಥದ್ದು, ಹಾಗೆ ಯಂತ್ರಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು, ಸಾಲ ಮರುಪಾವತಿ ಮಾಡ್ತಕ್ಕಂಥದ್ದು, ಹಾಗೆ ಹೂಡಿಕೆಗೆ ಶುಭ ಆಗ್ತಕ್ಕಂಥದ್ದು. 5ರ ಗುರು ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ಆಗ್ಬೋದು, ಎಲ್ಲೋ ಇನ್ವೆಸ್ಟ್ಮೆಂಟಲ್ಲಿ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ. ಚಿನ್ನದ ಯೋಗ ಅಂತ ಹೇಳುತ್ತೆ. ಆನ್ಲೈನ್ ಅವ್ರಿಗೆ, LIC ಏಜೆಂಟ್ಸ್ಗೆ, ಸಾಮಾನ್ಯವಾದ ಏಜೆಂಟ್ಸ್ಗೆಲ್ಲ ಶುಭ ಆಗುತ್ತೆ. ಹಾಗೆ ಕಬ್ಬಿಣ ವ್ಯಾಪಾರಿಗಳಿಗೆ, ಬಿಲ್ಡರ್ಸ್ಗೆ ಈ ವರ್ಷ ತುಂಬ ಒಳ್ಳೆಯದಾಗುತ್ತೆ. 10 ಆದಾಯ ಇರ್ತಕ್ಕಂಥದ್ದು, 2 ಖರ್ಚಿರ್ತಕ್ಕಂಥದ್ದು, 8 ಉಳಿಕೆ ಇರ್ತಕ್ಕಂಥದ್ದು, ಹಾಗೆಯೇ 65% ಶುಭ ಆಗ್ತಕ್ಕಂಥ ಯೋಗ ಕೂಡ 2024ರಲ್ಲಿ ಮಕರ ರಾಶಿಯವರಿಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಜನ್ಮದಲ್ಲಿಯೇ ಇದ್ದಾನೆ. ಕುಂಭರಾಶಿಯವರಿಗೆ 2024 ಆರ್ಥಿಕ ರಾಶಿಫಲ ಕಾರ್ಯಕ್ರಮದಲ್ಲಿ ನೋಡೋಕೆ ಹೋದಾಗ ಇವರಿಗೆ ಆದಾಯದ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಹಳೆ ಸ್ನೇಹಿತರು ಸೇರ್ಕೊಳ್ತಾರೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಆರ್ಥಿಕ ಲಾಭ. ಗುರು 9ರಿಂದ 11 ರವಿ ವೀಕ್ಷಣೆ ಅಂದರೆ ವ್ಯವಹಾರಗಳಲ್ಲಿ ಶುಭ ಆಗುತ್ತೆ, ಮಧ್ಯಸ್ಥಿಕೆಯಿಂದ ಶುಭ ಆಗುತ್ತೆ. ಭೂ ವ್ಯಾಪಾರಿಗಳಲ್ಲಿ ಒಳ್ಳೆಯದಾಗುತ್ತೆ, ಕಬ್ಬಿಣ ವ್ಯಾಪಾರಿಗಳಲ್ಲಿ ಒಳ್ಳೆಯದಾಗುತ್ತೆ. ಹಾಗೆ ಈ ರಾಶಿಯವರಿಗೆ ಭೂ ದಾಖಲೆಗಳ ಕಾಪೀಸ್ ಮಾಡೋಕ್ಕೆ, ಪೇಪರ್ಸ್ ಮಾಡೋದಕ್ಕೆ,
ಅದು ಎಲ್ಲೋ ಒಂದು ಕಡೆ ಆ ಒಂದು ಲೆಕ್ಕಪತ್ರಗಳು ಮಾಡೋಕ್ಕೂ ಸ್ವಲ್ಪ ಹಣ ಖರ್ಚಾಗ್ತಕ್ಕಂಥದ್ದು, ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಶೇರಿನಿಂದ ಶುಭ ಆಗ್ತಕ್ಕಂಥದ್ದು, 2ರ ರಾಹು ಅಂತ ಹೇಳುತ್ತೆ. ಒಂದು ಸರಿ ಕುಟುಂಬದಲ್ಲಿ ಗಲಾಟೆಗಳು ಆಗುತ್ತೆ. ಹಾಗಾಗಿ ಸ್ವಲ್ಪ ಹುಷಾರು, ವಾಹನದ ವಿಷಯದಲ್ಲಿ ಜಾಗ್ರತೆ, ವಾಹನದ ಖರ್ಚು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳ ಆರೋಗ್ಯದ ಖರ್ಚು ಕೂಡ ಆಗ್ತಕ್ಕಂಥ ಸಾಧ್ಯತೆ ರಾಹು ಮತ್ತು ರಾಹುವಿನ ಒಂದು ತೊಂದರೆ ಕೂಡ ಆಗ್ತಕ್ಕಂಥದ್ದು ಕುಂಭರಾಶಿಯವರಿಗಿರುತ್ತೆ. ಮಹಿಳೆಯರು ಆರೋಗ್ಯಕ್ಕಾಗಿ ಖರ್ಚು ಮಾಡ್ಕೊಳ್ಳೋ ಸಾಧ್ಯತೆ, ಆದಾಯ ಇದೆ, ಆರೋಗ್ಯಕ್ಕೆ ಖರ್ಚು ಮಾಡ್ಕೋತೀರಾ. ಈ ಒಂದು ಕುಂಭರಾಶಿಯವರಿಗೆ 10 ಆದಾಯ ಇರುತ್ತೆ, ಖರ್ಚು 4 ಇರುತ್ತೆ, 6 ಉಳಿಕೆ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ 65% ಶುಭ ಫಲಗಳಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಹನುಮನ ದೇವಸ್ಥಾನ, ಶನಿವಾರ ಹನುಮನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಎಳ್ಳೆಣ್ಣೆ ಕೊಡ್ತಕ್ಕಂಥದ್ದು, ಸಾಸಿವೆ ಎಣ್ಣೆ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿಯವರಿಗೆ 2024ರ ಆರ್ಥಿಕ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ರಾಶಿಯವರಿಗೆ ಆರ್ಥಿಕ ಲಾಭ ಜಾಸ್ತಿ ಆಗುತ್ತೆ, ಇನ್ವೆಸ್ಟ್ಮೆಂಟಿಂದ ಒಳ್ಳೆಯದಾಗುತ್ತೆ. ಇವತ್ತು ಬಿಲ್ಡರ್ಸ್ ಏನೋ ಒಂದು ಕಡೆ ಕಟ್ಟಡಗಳಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥ ಯೋಗ, ಖರ್ಚು ಕೂಡ ಆಗ್ತಕ್ಕಂಥದ್ದು, ಉಳಿತಾಯ ಆಗ್ತಕ್ಕಂಥದ್ದು, ಮಕ್ಕಳಿಗಾಗಿ ಖರ್ಚು ಮಾಡ್ತಕ್ಕಂಥದ್ದು, ಅಪರಿಚಿತರ ಜೊತೆ ವ್ಯವಹಾರ ಮಾಡಿದ್ರೆ ಸಿಕ್ಕಾಕೊಳ್ತೀರಾ, ಬಂಧುಗಳ ಜೊತೆ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಹಾಗೆ ಹೆಂಡತಿ ಗಂಡ ಇಬ್ಬರಲ್ಲೊಬ್ಬರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ವಿಶೇಷವಾಗಿ ವಾಹನಕ್ಕೆ ಹೂಡಿಕೆ ಮಾಡ್ಕೋತೀರಾ, ಭೂಮಿಗೆ ಹೂಡಿಕೆ ಮಾಡ್ಕೋತೀರಾ, ಆಭರಣಗಳಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಸಣ್ಣ ಪುಟ್ಟ ಔಷಧಿಗಳಿಗೂ ಕೂಡ ಖರ್ಚು ಮಾಡ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪ್ರಯಾಣದಿಂದ ಆಲಸ್ಯ ಕೂಡ ಆಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಖರ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. 10 ಇವರಿಗೆ ಆದಾಯ ಇರುತ್ತೆ, ಖರ್ಚು 3 ಇರುತ್ತೆ, 7 ಉಳ್ಕೊಳ್ಳುತ್ತೆ. 100ಕ್ಕೆ ಈ ರಾಶಿಯವರಿಗೆ 80% ಶುಭ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಗುರುಗಳನ್ನು ಮಠಗಳಿಗೆ ದಾನ ಕೊಡ್ತಕ್ಕಂಥದ್ದು, ಗುರುಗಳಿಗೆ ಏನಾದರೂ ದಾನ ಕೊಡ್ತಕ್ಕಂಥದ್ರಿಂದ ಕೂಡ ಬಹಳಷ್ಟು ಶುಭ ಫಲಗಳು ಕೂಡ ಬರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು 2024ರ ದ್ವಾದಶ ರಾಶಿಗಳ ಆರ್ಥಿಕ ಭವಿಷ್ಯ ಕಾರ್ಯಕ್ರಮ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.